ಸಿಂಗನಾಯಕನಹಳ್ಳಿ ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಬುಧವಾರ ಆಯೋಜಿಸಿದ್ದ 2025-26ನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಮಾತನಾಡಿ, ಗ್ರಾಮ ಸಭೆಗಳು ಯಶಸ್ವಿಯಾಗಲು ಜನರ ಪಾಲ್ಗೊಳ್ಳುವಿಕೆ, ಅವರ ಅಮೂಲ್ಯ ಸಲಹೆ ಸೂಚನೆ ಮುಖ್ಯ ಎಂದು ತಿಳಿಸಿದರು. ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯು ಪ್ರತಿಷ್ಠಿತ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದಾಗಿದ್ದು ಅತ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಗ್ರಾಮ ಪಂಚಾಯಿತಿ ಈ ಮಟ್ಟಿನ ಪ್ರಗತಿ ಮತ್ತು ಯಶಸ್ವಿಗೆ ಸದಸ್ಯರಲ್ಲಿನ ಒಗ್ಗಟ್ಟು, ಹೊಂದಾಣಿಕೆ ಮತ್ತು ಸಮರ್ಥ ಪ್ರೀತಿಯ ಕಾರ್ಯನಿರ್ವಹಣೆ ಕಾರಣವಾಗಿದೆ. ಗ್ರಾಮಗಳ ಸರ್ವಾಂಗೀಣ ಪ್ರಗತಿಗೆ ಶಾಸಕನಾಗಿ ಸಾಕಷ್ಟು ಅನುದಾನ ನೀಡಿ ಸಹಕರಿಸಿದ್ದೇನೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮ, ಉಪಾಧ್ಯಕ್ಷರಾದ ಶ್ರೀ ಜಿ.ಸಿ. ಮಂಜುನಾಥ್, ಮಾಜಿ ಅಧ್ಯಕ್ಷರಾದ ಶ್ರೀ ಟಿ. ಮುನಿರೆಡ್ಡಿ, ಮಾಜಿ ಉಪಾಧ್ಯಕ್ಷರಾದ ಶ್ರೀ ಪ್ರಶಾಂತ್ ರೆಡ್ಡಿ, ಸದಸ್ಯರುಗಳಾದ ಶ್ರೀ ಆವಲಹಳ್ಳಿ ನಂಜೇಗೌಡ, ಶ್ರೀಮತಿ ಸುಧಾರಾಣಿ ಅಂಬರೀಶ್, ಶ್ರೀ ಕೆ. ಬಾಬು, ಶ್ರೀ ಮಲ್ಲೇಶ್, ಶ್ರೀಮತಿ ಜೀವಿತಾ ಮುನಿಕೃಷ್ಣ, ಶ್ರೀಮತಿ ಪದ್ಮಶ್ರೀ ನಾಗರಾಜ ರೆಡ್ಡಿ, ಶ್ರೀಮತಿ ಶಾಂತಲಾ ರಾಜಣ್ಣ, ಶ್ರೀಮತಿ ಭಾಗ್ಯಲಕ್ಷ್ಮಿ ಕಿರಣ್ ಕುಮಾರ್, ಶ್ರೀಮತಿ ವೀಣಾ ಗಿರೀಶ್, ಶ್ರೀಮತಿ ಶೋಭಾ ರಮೇಶ್, ಶ್ರೀ ಹರೀಶ್, ಶ್ರೀಮತಿ ಶೋಭಾ, ಶ್ರೀ ಹೇಮಂತ್ ಕುಮಾರ್, ಸಿಂಗನಾಯಕನಹಳ್ಳಿ ಪಿಡಿಒ ಕಾರ್ಯದರ್ಶಿ ಸೇರಿದಂತೆ ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು. ಇವತ್ತು ಇಲ್ಲಿವರೆಗೂ 5 ವರ್ಷ ಆಗಿತ್ತು. ಇದು ಕಡೆಯ ಒಂದು ನಮ್ಮ 2025-26ನೇ ಸಾಲಿನ ಕಡೆಯ ಒಂದು ಗ್ರಾಮ ಸಭೆ ಅಂತ ಅನಿಸ್ತದೆ. ನೆಕ್ಸ್ಟ್ BBMP ಏನೇನು ಆಯಿತು ಅಂದರೆ ಇದು ಕಡೆ ಗ್ರಾಮ ಪಂಚಾಯಿತಿ ಸಭೆ ಅಂತ ಅನಿಸ್ತದೆ. ಆದ್ದರಿಂದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜನಪ್ರಿಯ ಶಾಸಕರು ಎಸ್.ಆರ್. ವಿಶ್ವನಾಥ್ ಬಂದು ಎಲ್ಲವನ್ನು ನೆರವೇರಿಸಿಕೊಟ್ರು. ನಾವಿವತ್ತು 1992-93ನೇ ಸಾಲಿನಿಂದ ಯಾರ್ಯಾರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸದಸ್ಯರಾಗಿದ್ದರು, ಅಧ್ಯಕ್ಷರಾಗಿದ್ದರು, ಅವ್ರಿಗೆಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ರಿ. ಮೋಸ್ಟ್ಲಿ ಇದು ಎಲ್ಲೋ ರಾಜ್ಯದಲ್ಲಿ ಮಾಡಿರಲಿಲ್ಲ ಅನಿಸಿದೆ. ಮೊದಲನೇ ಬಾರಿಗೆ ನಮ್ಮ ಪಂಚಾಯಿತಿಯಲ್ಲಿ ಮಾಡಿದ್ರಿ. ಇದಕ್ಕೆ ನಮ್ಮ ಶಾಸಕರ ಒಂದು ಉತ್ಸಾಹ ಅವರಿಂದ ಮಾಡಿದ್ದೀರಿ ಸರ್. ಈಗ ಎಷ್ಟು ಜನ ಫಲಾನುಭವಿಗಳು ಎಷ್ಟು ಅನುದಾನವನ್ನು ಅಥವಾ ಗೌರವಧನವನ್ನು ಪಡ್ಕೊಂಡಿದ್ದಾರೆ? ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ SLC ಮತ್ತು PUC ಓದಿರ್ತಕ್ಕಂಥ ಸುಮಾರು ಒಂದು 215ಕ್ಕೂ ಹೆಚ್ಚಿಗೆ ಜನ ಎಲ್ಲ ಫಲಾನುಭವಿಗಳಿದ್ದರು. ಅದರಲ್ಲೂ ಅತಿ ಹೆಚ್ಚಿಗೆ ಜನ 99% ತಗೊಂಡಿದ್ದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪಂಚಾಯತಿಂದ 15,000 ಈ ಥರ ನಾವು ಕೊಟ್ಟವರಿಗೆ ಪ್ರೋತ್ಸಾಹವನ್ನು ಕೊಟ್ಟು, ನಾವು ಕೊಟ್ಟಿರೋದು ಪಂಚಾಯತಿಂದ ಕಡಿಮೆನೇ ಇರ್ಬೋದು, ಆದರೆ ಅವರು ಮುಂದಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ IAS IPS ಆಗಲಿ ಅಂತ ನಮ್ಮ ಊರಿನ ಹಿರಿಯರೆಲ್ಲ ಹಾರೈಸಿದ್ದಾರೆ. ಅದೊಂದು ನಮಗೆ ಸಂತೋಷ ಆಗುತ್ತೆ. ಈಗ ಇತರರಿಗೆ ವಿಕಲಚೇತನರಿಗೆ ಅವ್ರಿಗೊಂದು 5,000 ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದೀರಿ, ಸ್ಟಿಕ್ಸು ಅದು ಕೊಟ್ಟಿದ್ದೀರಿ. ನಮ್ಮ ಆವಲಹಳ್ಳಿಯಲ್ಲಿ 79 ಸರ್ವೆ ನಂಬರಲ್ಲಿ ಇವತ್ತು ಫಲಾನುಭವಿಗಳಿಗೆ ಇವತ್ತು ಸೈಟಿಂದು ಪೇಪರ್ ಫಲಾನುಭವಿಗಳು ಹಕ್ಕುಪತ್ರ ಕೊಟ್ಟಿದ್ದೀರಿ, ಖಾತಾ ಕೊಟ್ಟಿದ್ದೀರಿ. ಅಂಗನವಾಡಿಗಳಿಗೆ ಎಲ್ಲರಿಗೂ ಕುಕ್ಕರು ಮತ್ತು ಅವರಿಗೆ ಅಡುಗೆ ಸಾಮಾನು ಕೊಟ್ಟಿದ್ದೀರಿ, ವಿತರಣೆ ಮಾಡಿದ್ದೀರಿ. ಮತ್ತು ಸ್ಪೋರ್ಟ್ಸ್ ಐಟಮ್ ಎಲ್ಲ ನಮ್ಮ ಪಂಚಾಯಿತಿಯಲ್ಲಿ ಕ್ರಿಕೆಟ್ ಸ್ಕೂಲ್ ಸೆಟ್ಟನ್ನು ಕೊಟ್ಟಿದ್ದೀರಿ. ಸ್ಕೂಲ್ಗಳಿಗೆ ಚೇರ್ ಕೊಡಿಸಿದ್ರಿ ಸರ್. ಅದು ಏನೇನು ಬೇಕೋ ಬ್ಯೂರೋ ಬೇಕಾಗಿತ್ತು ಅದನ್ನು ಕೊಟ್ಟಿದ್ದೀರಿ. ಆಶಾ ಕಾರ್ಯಕರ್ತರಿಗೆ ಉತ್ಸಾಹ ಇರಲಿ ಅಂತೇಳಿ ಅವರಿಗೆ ಒಂದು ರೈನ್ ಕೋಟನ್ನು ಕೊಟ್ಟಿದ್ದೀರಿ. ತುಂಬ ನಾವು ಉತ್ತಮವಾದಂಥ ಆರ್ಥಿಕವಾಗಿ ಮುಂದುವರೆದಂಥ ಪಂಚಾಯಿತಿ ಆಗಿದೆ. ಬೇರೆ ಪಂಚಾಯಿತಿಗಳಿಗೆ ಕಂಪೇರ್ ಮಾಡಿದ್ರೆ ಗ್ರಾಮಾಂತರದಲ್ಲಿ ನಮ್ಮದು ಉತ್ತಮವಾಗಿರೋದ್ರಿಂದ ಹೆಚ್ಚಿಗೆ ಫಲಾನುಭವಿಗಳನ್ನ ಗುರುತಿಸಿ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಸಹಾಯ ಮಾಡಿದ್ದೀವಿ. ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆ. ಸೇವಾವಧಿಗೆ ತೃಪ್ತಿ ಕೊಟ್ಟಿದೆ. ಹೌದು, ಸತತ 4 ಸಾರಿ ಮೆಂಬರ್ ಆಗಿ 2 ಸರಿ ಕೆಲಸ ಮಾಡಿರೋದು ತೃಪ್ತಿ ಇದೆ. ಥ್ಯಾಂಕ್ ಯು.